ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವರಾತ್ರಿಯ ವಿಶೇಷವಾದ ಒಂದು ವಿಶೇಷಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ದುರ್ಗಾ ದೇವಿಗೆ ಬಹಳ ಶಕ್ತಿ ಇರತಕ್ಕಂಥ ದೇವಿ. ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಶಕ್ತಿ ಆ ದುರ್ಗಾದೇವಿಗಿದೆ. ಇದು ನಮಗೆಲ್ಲರಿಗೂ ಗೊತ್ತು. ನವರಾತ್ರಿ 9 ರಾತ್ರಿಗಳು ಶ್ರೇಷ್ಠವಾದ ರಾತ್ರಿ. ರಾಜಾದಿರಾಜರು, ಸಾಮಾನ್ಯ ಜನರು, ಸಮಸ್ತ ಲೋಕದ ಜನರೆಲ್ಲ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೆ. ಆದರೆ ದುರ್ಗಾ ಆರಾಧನೆಯಲ್ಲಿ ಒಂದು ಕ್ರಮ, ಅದು ಒಂದು ನವರಾತ್ರಿಲಿದೆ. ಯಾವುದು ನವರಾತ್ರಿ ಅಂದರೆ, ಶರದೃತುವಿನಲ್ಲಿ ಅಶ್ವೇಜ ಮಾಸ ಪ್ರತಿಪದ್ ಈ ದಿವಸ ದುರ್ಗಾದೇವಿಯ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ವಿಧಿಪೂರ್ವಕವಾಗಿಯೂ ಮಂತ್ರ ಪುರಸ್ಸರವಾಗಿಯೂ ಮಹಾನವಮಿಯಲ್ಲಿ ಬಲಿದಾನದ ಮುಖಾಂತರ ತಾಯಿಯನ್ನು ಆರಾಧಿಸಬೇಕು, ದುರ್ಗಾದೇವಿಯನ್ನು. ಈ ಅಶ್ವೇಜ ಮಾಸ ಶರದೃತು, ಈ ಶರದೃತು ಅಶ್ವೇಜ ಮಾಸದಲ್ಲಿ ಬರ್ತಕ್ಕಂಥ ಶುಕ್ಲ ಪಕ್ಷದ ಅಷ್ಟಮಿಗೆ ಮಹಾ ಅಷ್ಟಮಿ ಅಂತಲೂ, ಶರದೃತುವಿನಲ್ಲಿ ಬರ್ತಕ್ಕಂಥ ಅಶ್ವಜ ಮಾಸದಲ್ಲಿ ಬರ್ತಕ್ಕಂತಹ ನವಮಿಗೆ ಮಹಾನವಮಿ ಅಂತಲೂ ಹೆಸರು. ನವಮಿಗಳಲ್ಲಿ ಇದು ಶ್ರೇಷ್ಠವಾದ ನವಮಿ, ಮಹಾನವಮಿ ಮತ್ತು ಅಷ್ಟಮಿ. ಈ ಅಷ್ಟಮಿ ಮತ್ತು ನವಮಿ ದುರ್ಗಾದೇವಿಗೆ ಅತ್ಯಂತ ಪ್ರೀತಿ ಉಳ್ಳದ್ದು, ತಾಯಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂಥದ್ದು. ಈ ಶರದೃತುವಿನ ಅಶ್ವಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಮತ್ತು ನವಮಿ ಇದೆರಡು ದೇವಿಗೆ ಅತ್ಯಂತ ಪ್ರೀತಿ. ಆದರೆ ಮುಂದುವರೆದಾಗೆ ನಾವು ಅಂದುಕೊಂಡದನ್ನ ಈ ದುರ್ಗಾ ನವಮಿಯಿಂದ ನಾವು ಪಡಿಬೋದು. ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ಪಡಿಬೋದು. ಹೇಗೆ ಪಡೆಯೋದು ಅಂತ ಪ್ರಶ್ನೆ. ಹೇಗೆ ಪಡಿಬೋದು ಅಂತಂದರೆ, ಅದಕ್ಕೆ ಒಂದು ಕ್ರಮ. ಹೇಗೆ ಅಂದರೆ, ದುರ್ಗಾದೇವಿಯ ಮಂಡಲವನ್ನು ಬರೀಬೇಕು. ದುರ್ಗಾದೇವಿ ಮಂಡಲವನ್ನು 4 ಚತುಸ್ರಾಕಾರ ಬರೆದು ಅದಕ್ಕೆ 8 ಕಡೆ 8 ದಳವನ್ನು ಮಾಡಿ ದುರ್ಗಾ ಮಂಡಲವನ್ನು ಬರೆದು ಅದನ್ನು ಪೂಜೆ ಮಾಡಿ, ದುರ್ಗಾದೇವಿಯನ್ನು ಆ ಮಂಡಲದಲ್ಲಿ ಬರೋ ಥರ ಅವಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ, ಈ ಅಷ್ಟಮಿ ನವಮಿಯಲ್ಲಿ ದುರ್ಗಾ ಆರಾಧನೆ ಮಾಡಿದ್ದೇ ಆದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಒಂದು ಪ್ರತೀತಿ ಆಗುತ್ತೆ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದಲ್ಲಿ ದೇವಿಯನ್ನು 3 ಕಾಲಗಳಲ್ಲೂ ಆರಾಧನೆ ಮಾಡಬೇಕು. ಯಾವಾಗ ಸೂರ್ಯನು ಕನ್ಯಾ ರಾಶಿಯಲ್ಲಿದ್ದು ಆವಾಗ ಬಂದಂಥ ಶುಕ್ಲ ಪಕ್ಷದಲ್ಲಿ ದೇವಿಯನ್ನು ಜೊತೆಯಾಗಿ ಈಶ್ವರನನ್ನು 3 ಕಾಲಗಳಲ್ಲೂ ಆರಾಧನೆ ಮಾಡಬೇಕು. ಯಾವುದು 3 ಕಾಲ? ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಕಾಲಗಳಲ್ಲೂ ಕೂಡ ಆರಾಧನೆ ಮಾಡಬೇಕು. ಆರಾಧನೆ ಮಾಡಿ ಸಾಕಷ್ಟು ಜಪ ತಪಗಳನ್ನು ಮಾಡಬೇಕು. ಅನುಕೂಲ ಇರತಕ್ಕಂಥವರು ಹೋಮಗಳನ್ನು ಕೂಡ ಮಾಡ್ಕೋಬೋದು, ಹೋಮವನ್ನು ಮಾಡಬಹುದು. ಅನುಕೂಲ ಇರತಕ್ಕಂಥವರು. ಅನುಕೂಲ ಇಲ್ಲದಿರತಕ್ಕಂಥವರು ಜಪ ಹೋಮಗಳನ್ನು ಹೆಚ್ಚಾಗಿ ಮಾಡ್ಕೋಬೇಕಾಗುತ್ತೆ, ಜಪ ತಪಗಳನ್ನು ಮಾಡ್ಕೋಬೇಕಾಗುತ್ತೆ. ಜಪಗಳನ್ನು ಮಾಡುವಾಗ, ಪೂಜೆಗಳನ್ನು ಮಾಡುವಾಗ ನಮ್ಮ ಇಷ್ಟಾನುಸಾರವಾಗಿ ನಮಗೆ ಹೇಗೆ ಗೊತ್ತೋ ಹಾಗೆ ಜಪವನ್ನು ಮಾಡ್ತಾ ಬಂದು ಓಂ ಡುಂ ದುರ್ಗಾದೇವಿ ನಮಃ ಅಂತ ಹೇಳ್ಬೋದು. ಅಥವಾ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಫ್ ಪ್ರಚೋದಯಾತ್ ಅಂತ ಕೂಡ
ಹೇಳ್ಕೋಬೋದು. ಓಂ ದುಂ ದುರ್ಗಾದೇವಿ ನಮಃ ಅಂತಲೂ, ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತಲೂ ಕೂಡ ಹೇಳ್ಕೋಬೋದು. ಹೇಳಿಕೊಂಡು ಕ್ರಮವನ್ನು ಮಾಡಬೇಕು. ಯಾವ ಕ್ರಮ ಅಂದರೆ, ಈ ಶರದೃತು ಅಶ್ವಜ ಮಾಸ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ತಿಥಿ, ಅದು ಷಷ್ಠಿ ತಿಥಿ. ಆ ಷಷ್ಠಿ ತಿಥಿಯಲ್ಲಿ ಒಂದು ಬಿಲ್ವವೃಕ್ಷದ ಹತ್ತಿರ ಹೋಗಿ ಆ ಬಿಲ್ವವೃಕ್ಷದ ಕೊನೆಯಲ್ಲಿ ದೇವಿಯನ್ನು ಧ್ಯಾನ ಮಾಡಬೇಕು. 10 ಭುಜ ಉಳ್ಳವಳು ಅಂತ ಅಂದುಕೊಂಡು, 16 ಭುಜ ಇರತಕ್ಕಂಥ ದೇವಿ ಬೇರೆ. ಇಲ್ಲಿ ಮಾಡುವಾಗ 10 ಭುಜ ಉಳ್ಳ ದುರ್ಗಾದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಬಿಲ್ವವೃಕ್ಷದ ಕೊನೆಯಲ್ಲಿ ಆಕೆ ಇದ್ದಾಳೆ ಅಂತ ಹೇಳಿ ಷಷ್ಠಿಯಲ್ಲಿ ದುರ್ಗಾನ ಮನಸ್ಸಲ್ಲಿ ನೆನೆದು ನಮಸ್ಕಾರವನ್ನು ಮಾಡಿ, ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆಯೋ, ನಮ್ಮ ಮನಸ್ಸಿನ ಆಸೆಗಳೇನೋ ಅದನ್ನು ದುರ್ಗಾದೇವಿ ಹತ್ರ ಹಂಚ್ಕೋಬೇಕು. ದುರ್ಗಾದೇವಿಗೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂಥ ಪ್ರಾರ್ಥನೆ ಮಾಡಬೇಕು ಷಷ್ಠಿಯಲ್ಲಿ. ಮತ್ತು ಸಪ್ತಮಿ ದಿನ ಹೋಗಬೇಕು. ಸಪ್ತಮಿ ದಿನ ಹೋಗಿ ಆ ಬಿಲ್ವವೃಕ್ಷದ ಒಂದು ಶಾಖೆಯನ್ನು, ಒಂದು ರಬ್ಬೆಯನ್ನಾಗಲಿ ತಗೊಂಡು ಬರಬೇಕು. ಸಪ್ತಮಿ ದಿನ ಷಷ್ಠಿಯಲ್ಲಿ ಧ್ಯಾನ ಮಾಡಿ ಸಪ್ತಮಿಯಲ್ಲಿ ಹೋಗಿ ಒಂದು ಶಾಖೆಯನ್ನು ತಗೊಬರಬೇಕು. ಅಷ್ಟಮಿ ದಿನ ಆ ಬಿಲ್ವವೃಕ್ಷದ ಶಾಖೆಗೆ ಶಕ್ತ್ಯಾನುಸಾರವಾಗಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿ ಆ ಅಷ್ಟಮಿ ದಿನ ದೇವಿಗೆ ಕುಂಬಳಕಾಯಿ, ನಿಂಬೆಹಣ್ಣು, ಹೀಗೆ ಕೆಂಪು ಅನ್ನ, ಹೀಗೆ ಆ ದೇವಿಗೆ ಬಲಿಯನ್ನು ಅರ್ಪಣೆ ಮಾಡಬೇಕು ಅಷ್ಟಮಿಯಲ್ಲಿ. ತದನಂತರ ನವಮಿಯಲ್ಲಿ ಇನ್ನೂ ವಿಶೇಷವಾಗಿ ಆ ಬಿಲ್ವವೃಕ್ಷದ ಕೊನೆಗೆ ದಶಭುಜವುಳ್ಳಂತಹ ದುರ್ಗಾದೇವಿಯನ್ನು ನೆನೆದು ಆ ಅಷ್ಟಮಿ ಮತ್ತು ನವಮಿಯಲ್ಲಿ ಎರಡರಲ್ಲೂ ಮಾಡಿ, ನವಮಿ ದಿನ ಕೂಡ ಆ ದೇವಿಗೆ ಬಲಿಯನ್ನು ಕೊಟ್ಟು, ಷಷ್ಠಿ ದಿನ ಬಿಲ್ವವೃಕ್ಷದಲ್ಲಿ ಪ್ರಾರ್ಥನೆ, ಸಪ್ತಮಿ ದಿನ ಹೋಗಿ ಶಾಖೆಯನ್ನು ತರಬೇಕು, ಅಷ್ಟಮಿಯಲ್ಲಿ ಪೂಜೆ ಮಾಡಬೇಕು, ಬಲಿಯನ್ನು ಕೊಡಬೇಕು, ನವಮಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು, ಬಲಿಯನ್ನು ಕೊಡಬೇಕು. ದಶಮಿ ತಿಥಿಯಲ್ಲಿ ನಾವು ಹೇಗೆ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವೋ ಹಾಗೆ ಆ ದುರ್ಗಾದೇವಿಯ ಸ್ವರೂಪವಾಗಿರ್ತಕ್ಕಂಥ ಆ ಬಿಲ್ವವೃಕ್ಷದ ಕೊನೆಯನ್ನು ಆ ದಶಮಿ ತಿಥಿ ರಾತ್ರಿ ಕಾಲದಲ್ಲಿ ನಾವು ವಿಸರ್ಜನೆ ಮಾಡಬೇಕು. ಹೀಗೆ ಮಾಡಿದ್ದೇ ಆದರೆ 100ಕ್ಕೆ 100 ದುರ್ಗಾದೇವಿ ಅನುಗ್ರಹ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಸದ್ಗತಿಯನ್ನು ಕೊಡ್ತಾಳೆ. ವಿಶೇಷವಾಗಿ ದುರ್ಗಾ ಯಾರಿಗೆ ಸಂಸಾರದಲ್ಲಿ ಸುಖ ಇರೋಲ್ಲ, ಯಾರಿಗೆ ನೆಮ್ಮದಿ ಇರೋಲ್ಲ, ಯಾರು ದೊಡ್ಡವಳ ಆಗಿ ಕನ್ಯೆಯಾಗಿದ್ದರೂ ಕೂಡ ವಿವಾಹ ಇಲ್ಲ ಅಂಥವ್ರಿಗೆ ವಿವಾಹ ಯೋಗ, ಸಣ್ಣ ಮಕ್ಕಳಲ್ಲಾದರೆ ಆರೋಗ್ಯ, ವಿದ್ಯಾವಂತ ಮಕ್ಕಳಿಗೆ ವಿದ್ಯಾವಂತರು, ಸಂಸಾರಸ್ಥರಿಗೆ ಸಂಸಾರ ಸುಖ ನೆಮ್ಮದಿ, ವ್ಯಾಪಾರಸ್ಥರಿಗೆ ವ್ಯಾಪಾರ, ತಂದೆ ತಾಯಿಗಳಿಗೆ ಮಕ್ಕಳ ಅನ್ನ ಹಾಕದೇ ಇದ್ದರೆ ಆ ಮಕ್ಕಳ ಅನುಗ್ರಹ ಎಲ್ಲವೂ ದುರ್ಗಾದೇವಿ ತಂದು ಕೊಡ್ತಾಳೆ. ಹಾಗಾಗಿ ಇಂತಹ ನವರಾತ್ರಿ ದಿನ ಆ ದುರ್ಗಾ ಆರಾಧನೆ ಮಾಡಿ ಆ ದುರ್ಗಾದೇವಿ ನಿಮ್ಮ ಅನುಗ್ರಹ ಆಗಲಿ ಅಂತ ಹೇಳ್ತಾ ಆ ದುರ್ಗಾದೇವಿನಲ್ಲಿ ಪ್ರಾರ್ಥನೆ ಮಾಡ್ತಾ, ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಹೇಳಿ ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ.